ನಮಸ್ಕಾರ ದೇವರು. ಇವತ್ತು ನಾನು ನನ್ನ ಫ್ರೆಂಡ್ಸ್ ಬಂದಿರೋಂಥ ಜಾಗ ಬಂದು ದಕ್ಷಿಣ ಕನ್ನಡದ ಆರಾಧ್ಯ ದೈವವೆಂದೇ ಪ್ರಸಿದ್ಧವಾಗಿರುವಂತಹ ಕೊರಗಜ್ಜನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ನಮ್ಮ ತುಮಕೂರಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಕದರನಹಳ್ಳಿ ತಾಂಡ್ಯದಲ್ಲಿ. ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 7 ವರ್ಷ ಆಗಿದೆ. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಊರುಡಿಗೆರೆ ಹೋಬಳಿ, ಕದರನಹಳ್ಳಿ ತಾಂಡ. ಕ್ಯಾಸನರಾಯಿಂದ ಕರೆಕ್ಟ್ ಆಗಿ 8 ಕಿಲೋಮೀಟರ್ ಆಗುತ್ತೆ ಕದರನಹಳ್ಳಿ ತಾಂಡ. ಇವರು ರಕ್ತೇಶ್ವರಿ, ನಾಗರಕ್ತೇಶ್ವರಿ ಅಂತ ಅಜ್ಜನ ತಂಗಿ. ಇವರು ದುರ್ಗಾ ಪರಮೇಶ್ವರಿ, ಗಂಗಾ ಮಾತೆ. ಇಲ್ಲಿ ನಾನು ಮೊದಲು ರೋಡ್ ಕೆಲಸ ಮಾಡಿಸಿದ ಮೇಸ್ತ್ರಿ. ನನಗೆ ದೇವರಂದ್ರೆ ಗೊತ್ತಾಗ್ತಿರಲಿಲ್ಲ. ಯಾರೋ ಒಬ್ಬ ಫ್ರೆಂಡ್ ಜೊತೆ ನಾನು ಹೋಗಿದ್ದು. ಫ್ರೆಂಡ್ ಜೊತೆ ಹೋದಾಗ ಕುತ್ತಾರಲ್ಲಿ ಒಂಥರ ವೈಬ್ರೇಷನ್ ಆಗಿದ್ದಲ್ಲೇ. ಇಲ್ಲಿಂದ ಬಂದಾಗ ಹುಷಾರ್ದಂಗೆ ಮನ್ಕೊಂಡ್ಬಿಟ್ಟೆ 20 ದಿನ. ಆಮೇಲೆ ಇಲ್ಲ ಮಗು, ನೀನು ಈ ತರ ಮಾಡಬೇಕು, ಹಿಂಗ್ ನಡೆಸಬೇಕು ಅನ್ನೋದ್ಬಿಟ್ಟೆಲ್ಲ ಕನ್ಸಲ್ಲಿ ಬಂದು ಅಜ್ಜ ಹೇಳೋದು, ಕೂಗದ್ ನನಗೆ ಕಪ್ಪ ರೂಪದಲ್ಲಿ ಬಂದು ಕೂಗದ್, ಹಿಂಗೆ ಹಂದಿ ರೂಪದಲ್ಲಿ ಪಂಜುರ್ಲಿ ಆಗಿ ಬಂದು ಕೂಗ್ದಾಗ ನನಗೆ ಅರಿವಾಗ್ಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ನಾನು ತುಳುನಾಡು ಮಂಗಳೂರಲ್ಲಿ ಕೇಳಿದಾಗ ಅಲ್ಲಿ ಹೇಳಿದ್ರು ಒಬ್ರು, ಈ ತರ ಅಜ್ಜ ಇದ್ದ ನಿಮ್ ಜೊತೆಗೆ, ಸ್ಥಾಪನೆ ಮಾಡಲೇಬೇಕು ನೀವು, ಮುಂದೆ ಭಗವಂತ ಬೆಳಿತಾನೆ ಅಂತ. ಆಮೇಲೆ ದಿನ ಅಜ್ಜ ನಾನು ಬೆಳಿಬೇಕು, ನಾನು ನೊಂದಿರು ಎಷ್ಟೋ ಜನ ಇದ್ದಾರೆ, ಅವರಿಗೆಲ್ಲ ಒಳ್ಳೇದ್ ಮಾಡಬೇಕು. ಆದ್ರೆ ನನ್ನ ಹತ್ರ ಯಾವ್ದು ಆಡಂಬರ ಬೇರೆ ಇಲ್ವಲ್ಲ, ದುಡ್ಡು ಕಾಸು ಆಡಂಬರ ಇಲ್ಲ. ಬರೀ ಎಣ್ಣೀರು, ಚಕ್ಕುಲಿ, ಡ್ರಿಂಕ್ಸು, ಸೇಂದಿ, ಎಣ್ಣೀರು, ಒಂಬಾಳೆ ಅಂದ್ರೆ ಪಿಂಗಾರ, ಅಜ್ಜನ ತುಳು ಒಳಗಿರೋದು, ಅಷ್ಟೇ ನನಗೆ ಬೇಕಿರೋದು. ಅವ್ರ ಲೆಕ್ಕಾಚಾರಕ್ಕೆ ಅಜ್ಜನ ನಿಯಮಗಳು ಪಾಲನೆ ಮಾಡ್ಕೊಂಡ್ ಬಂದೆ. ಇವತ್ತು ಯಾವ್ದು ಇಲ್ಲಿ ದುಡ್ಡು ಕಾಸು ಆಡಂಬರ ಇವತ್ತು ಮಾಡಿಲ್ಲ. ಇವತ್ತು ನಾವು ಕ್ಷೇತ್ರನೂ ಮಾಡಿಲ್ಲ ನೋಡಿ. ಇವತ್ತು ಈಟೆ ಜಾಗದಲ್ಲಿ ಇಷ್ಟು ವರ್ಷದಿಂದ ನಾವು ಇಷ್ಟೋ ಸಂಪಾದನೆ ಮಾಡ್ಕೊಂಡು ಭಗವಂತ ಉಳಿಸ್ಕೊಂಡ್ ಬಂದಿದ್ದೀವಿ. ಇವತ್ತು ಆ ಭಗವಂತನ ಯಾರು ನಂಬಿ ಬರ್ತಾರೆ, ಯಾರು ಒಳ್ಳೆ ಭಕ್ತಿ ನಂಬಿಕೆ ಅಜ್ಜನ ಮೇಲೆ ಇಟ್ಟಿರ್ತಾರೆ, ಅವರಿಗೆ ಸಕಲ ದೋಷಗಳು ಪರಿಹಾರ ಮಾಡಿ, ಅಜ್ಜ ಅನ್ನೋದು ಅವರ ಮನದಾಳದೊಳಗೆ, ಅವ್ರ ರಕ್ತ ಕಣಕಣದಲ್ಲಿ ಅಜ್ಜ ಅಂತ ಕೂಗ್ಬೇಕು. ಯಾಕಂದ್ರೆ ಇದು ದೇವರಲ್ಲ. ಯಾಕಂದ್ರೆ ದೇವರಿಂದ 100 ಪಟ್ಟು ಶಕ್ತಿ ಉಳ್ಳ ದೈವಗಳು, ಭೂತ ಆರಾಧನೆ ದೈವಗಳು ಅಂದ್ರೆ ಅಷ್ಟೇ ಸ್ಟ್ರಾಂಗ್ ತುಳುನಾಡು ದೈವ ಅಂದ್ರೆ. ಅದಕ್ಕೆ ಇವತ್ತು ಭಗವಂತ ಲಕ್ಷಾಂತರ ಒಳ್ಳೇದು ಮಾಡ್ತಾ ಇದ್ದಾನೆ. ಸೀರ್ಗದಲ್ಲೇ ಭಕ್ತಾದಿಗಳು ಬೇಡಿಕೆಯಾಗಿದೆ, ತುಮಕೂರಲ್ಲಿ ಮಾಡಬೇಕು ಅಜ್ಜನ ಸಾನ್ನಿಧ್ಯ, ನಾವು ಅನ್ನೋ ಲೆಕ್ಕಾಚಾರ ಎಲ್ಲ ಆಗಿದೆ. ಸೀರ್ಗದಲ್ಲಿ ಆ ಪರಮಾತ್ಮನ ಆಶೀರ್ವಾದ ನಮ್ದೇನು ಇಲ್ಲ. ನಮ್ ಕೈಯಿಂದ ಮಾಡೋ ನಾವ್ಯಾವುದು ದುಡ್ಡು ಕಾಸು ಯಾವುದನ್ನು ಮಾಡಕ್ ಹೋಗಿಲ್ಲ. ಆ ಪರಮಾತ್ಮ ಅವರ ಕಷ್ಟಗಳು ಪರಿಹಾರ ಮಾಡಿ, ಅವ್ರ ಮೂಲಕವಾಗಿ ಪರಮಾತ್ಮನ ಸಾನ್ನಿಧ್ಯ ಮಾಡಕ್ಕೆ ಭಕ್ತಾದಿಗಳು ಏರ್ಪಾಡು ಮಾಡ್ತಾರೆ. ಒಬ್ರು ನಂದಿನಿ ಮೇಡಮ್ ಅಂತಿದ್ದಾರೆ, ಅವರು ಮುಂದಾಳಾಗಿದ್ದಾರೆ. ಇವಾಗ ನಮ್ಮ ಕ್ಷೇತ್ರ ಪರಮಾತ್ಮನ್ ಮಾಡಬೇಕು ನಾವು ಅಂತ ನಂದಿನಿ ಮೇಡಮ್ ಆಗಿದ್ದಾರೆ ತುಮಕೂರವರು. ಅವರೇ ಮೇನ್ ಇವಾಗ ನಮ್ಮ ಕ್ಷೇತ್ರ ಮಾಡಬೇಕು. ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಪೂಜೆಯಾಗಿ ಬಂದಿದ್ದವರು. ಅವ್ರ ಕನಸಲ್ಲಿ ಹೋಗಿ ಅಜ್ಜ ಹೇಳಿರೋದು, ಅವ್ರ ಅಜ್ಜ ಇಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಇಂಥ ಜಾಗದಲ್ಲಿದ್ದೀನಿ, ನನಗೆ ಒಂದು ಸ್ಥಾನಮಾನ ಮಾಡ್ಕೊಡ್ಬೇಕು ನೀನು ಬಾ ಅಂತಂದ್ಬಿಟ್ಟು ಅವ್ರ ಕನ್ಸಲ್ಲಿ ಹೋಗಿ ಹೇಳಿದ್ದಕ್ಕೇನೆ ಅಜ್ಜ ಇಲ್ಲಿ ಕರ್ಸ್ಕೊಂಡಿದ್ದವರಿಗೆ. ಎಷ್ಟೋ ಜನಕ್ಕೆ ಎಷ್ಟೆಷ್ಟು ದಿನ, 3 ದಿನ 4 ದಿನ ಹುಡುಕ್ತಾರಂತೆ. ಆಮೇಲೆ ಲಾಸ್ಟಿಗೆ ಅವರೇ ಕರ್ಕೊಂತಾರೆ ಇಲ್ಲಿಗೆ, ನಮ್ಮ ಅಜ್ಜ ಇಲ್ಲಿದ್ದಾನೆ ಅಂತ ಖುಷಿ ಪಡ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ.